ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನಿಸುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರಂಗೆ ಪೂಜೆ ಮಾಡುವಂತ ನಮ್ಮಮ್ಮ ಹೇಳಿದರು. ದೀಪ ಆರೋಗೋ ಥರ ಇತ್ತು. ಅದನ್ನೊಂದು ಸ್ವಲ್ಪ ಬತ್ತಿ ಮೇಲ್ಗಡೆ ಎತ್ತಿ ಒಂದು ದೀಪ ಏನೋ ಸರಿ ಇತ್ತು, ಇನ್ನೂ ಒಂದು ದೀಪ ಅಂತ ನೋಡೋಣ ಅಂದರೆ ಅದು ಪರವಾಗಿಲ್ಲ, ಅದು ಉರಿತಿತ್ತು. ಹಿಂಗೆ ಆಗಲಿ ಅಂತ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನೆಕ್ಸ್ಟು ಫ್ಯಾನ್ಸಿಗೆ ಊಟ ಹಾಕೋಕೆ ಹೋಗಬೇಕು. ಬನ್ನಿ ಸಿಗ್ತೀನಿ. ಫ್ಯಾನ್ಸಿಗೆ ಊಟ ರೆಡಿಯಾಗಿದೆ, ಅವಳ ಹತ್ರ ಹೋಗ್ತಾಯಿದ್ದೀವಿ. ಓಯ್ ಫ್ಯಾನ್ಸಿ ಫ್ಯಾನ್ಸಿ ಅವಳು ಫುಲ್ ಬ್ಯುಸಿ ಆಗ್ಬಿಟ್ಟವಳೆ ತಿನ್ನೋದ್ರಲ್ಲಿ, ಯಾರನ್ನೂ ಮಾತಾಡ್ಸಲ್ಲ ಇವಾಗ. ಅವಳು ಬಿಸಿ ಬೇರೆ ಇದೆ, ಅದಕ್ಕೆ ಆರಿಸ್ತಾ ಇದ್ದೀನಿ. ಪಾಪ ಅವಳಿಗೆ ತಿನ್ನೋಕ್ಕಾಗ್ತಿಲ್ಲ. ಹಿಂಗೋ ಫ್ಯಾನ್ಸಿಗೆ ಹೊಟ್ಟೆ ತುಂಬಿಸ್ದೆ, ಇವಾಗ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಹಂಗೆ ನಾಷ್ಟ ಮಾಡಿಕೊಂಡು ಕ್ಲಾಸ್ ಕಡೆ ಬಂದೆ. ಕ್ಲಾಸ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಗುರುವಾರ ಬೇರೆ ಪೂಜೆ ಮಾಡಬೇಕಲ್ವ, ಅದಕ್ಕೆ ಕ್ಲಾಸ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇದೆ ನಮ್ಮ ಕ್ಲಾಸು, ಲಾಕ್ ಆಗಿದೆ. ಫಸ್ಟು ಪೊರ್ಕೆಲ್ ಕ್ಲೀನ್ ಮಾಡೋಣ, ಆಮೇಲೆ ಮಾಪು, ಆಮೇಲೆ ಒಂದು ಸ್ವಲ್ಪ ಗ್ಲಾಸ್ ಕ್ಲೀನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಬಿಸ್ನೆಸ್ ಮಾಡಾದ್ಮೇಲೆ ಎಲ್ಲ ಥರ ಮಾಡಬೇಕು ಅಲ್ವಾ? ಕಮೆಂಟ್ ಮಾಡಿ. ಆದರೂ ಸೊಂಟ ನೋವು ಬರುತ್ತೆ, ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟು ಮಾಡಬೇಕಂತೆ ಅಲ್ವಾ? ಮಾಡೋಣ. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇಗಿತ್ತು ಫ್ರೆಂಡ್ಸ್ ಸಾಂಗು? ಟೈಮ್ ಸಿಚುವೇಶನ್ಗೆ ಎಂಥ ಸಾಂಗು, ನಿಜ ಅಲ್ವಾ? ಸಾಂಗು ಲಿರಿಕ್ಸು, ಒಂದೊಂದು ಲಿರಿಕ್ಸ್ ಒಂದೊಂದು ಥರ ಇರೋದವ, ಸಕ್ಕತ್ತಾಗಿರುತ್ತೆ. ಅದು ನಮ್ಮ ಸುದೀಪ್ ಸರ್ದದು, ಚೆನ್ನಾಗಿದೆ, ಸೂಪರ್. ಹಂಗೂ ಹಿಂಗೂ ಕಸ ಹೊಡೆದಾಯ್ತು. ಆಮೇಲೆ ಒಂದು ಸ್ವಲ್ಪ ಮಿರರು ಕೈಯಲ್ಲಿ ಮುಟ್ಟಿ ಬರ್ಬರಿ ಹಂಗೆ ಕುತ್ಕೊಬಿಟ್ಟಿತ್ತು. ನೀಟಾಗಿ ಒರೆಸ್ಬಿಟ್ಟು ನೆಕ್ಸ್ಟ್ ಮಾಪ್ ಮಾಡಬೇಕು. ಬನ್ನಿ. ಹಂಗೂ ಹಿಂಗೂ ಮಿರರು ಒರೆಸ್ದೆ ಗುರು. ನೆಕ್ಸ್ಟು ಮಾಪ್ ಮಾಡಬೇಕು.
ಫುಲ್ಲು ಕ್ಲಾಸ್ ಕ್ಲೀನ್ ಆಯಿತು. ಬೇವ್ರು ಬರೋ ಥರ ಕೆಲಸ ಮಾಡಿದ್ದೀನಿ. ಡೈಲಿ ಮಾಡ್ತಾ ಇರ್ತೀನಿ, ವ್ಲಾಗ್ ಮಾಡಲ್ಲ ಅಷ್ಟೇ, ಯಾವಾಗಲಾದರೂ ಒಂದೊಂದ್ಸಲಿ. ನೋಡಿ ಯಾವ ಥರ ಇದೆ ಅಂತ. ಫೈನಲಿ ಮನೆಗೆ ಬಂದೆ. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು 3:30 ಹಂಗೆ ಹೋಗೋಣ. 12 PM ಆಗಿಬಿಟ್ಟಿದೆ ಇವಾಗಲೇ. ನೋಡಿ ಕರೆಕ್ಟಾಗಿ 3:32 ಇಲ್ಲ 4 ಆಗಿದೆ. ಕ್ಲಾಸ್ಗೆ ಹೋಗೋ ಅಷ್ಟೊತ್ತಿಗೆ 4 o'clock ಆಗಿತ್ತು. ಅದಕ್ಕೆ ಹುಡುಗರೆಲ್ಲ ಬಂದಿರ್ತಾರೆ ಅಂತ ಹೋದೆ. ಬನ್ನಿ. ಲಡ್ಡು ದಿಶಾಂತ್, ಹ್ಯಾಪಿ ಬರ್ತ್ಡೇ ದಿಶಾಂತ್. ಥ್ಯಾಂಕ್ ಯು ಸರ್. ಆಯ್ ಮಾಡು. ಊಟ ಮಾಡಿದ್ರಾ? ಬಾಯ್.